ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು, ಬೇಜಾರು ಮಾಡ್ಕೋಬೇಡಿ. ನಮ್ಮಿಂದ ಏನೋ ತೊಂದರೆ ಆಗಿದ್ರೆ ಫಸ್ಟ್ ಆಫ್ ಆಲ್ ಸಾರಿ. ಕ್ಯಾಮ್ರಾ ಯಾರ್ಯಾರು ಇಟ್ಕೊಂಡಿದ್ದಾರೆ ಪಾಪ ತುಂಬ ವೇಟ್ ಇಟ್ಕೊಂಡು ಓಡಾಡ್ತಿದ್ರಿ ನೋಡಿದೆ, ಎಕ್ಸ್ಟ್ರೀಮ್ಲಿ ಸಾರಿ. ಆ್ಯಂಡ್ ಕಮಿಂಗ್ ಟು ಯುವರ್ ಕ್ವೆಶ್ಚನ್ ಮ್ಯಾಮ್, ಬರ್ಡೇ ಆ್ಯಂಡ್ ಮುದ್ದೋಲ್ ತುಂಬ ಟೈಮ್ ತೊಗೊಂಡಿರೋ ಅಂತ. ಹಾಂ ಯಾ ನಾಯಿಗಳ ಬಗ್ಗೆ ಅಲ್ಲ, ನೀವು ಸ್ಪೆಷಲ್ ಸಾಂಗ್ ಒಂದು ಅಟ್ರಾಕ್ಷನ್ಗೆ, ಆಮೇಲೆ ಹಳ್ಳಿ ಮೇಷ್ಟ್ರದ್ದು ಒಂದಷ್ಟು ಅದೆಲ್ಲ ತಗೊಳ್ಳೋದು, ವಾಟ್ ಇಸ್ ಇಟ್ ಜಸ್ಟ್ ಅ ಮಿಯರ್ ಅಟ್ರಾಕ್ಷನ್ ಫಾರ್ ಅ ಸ್ಪೆಷಲ್ ಸಾಂಗ್? ಮ್ಯಾಮ್ 100% ಕಂಟೆಂಟ್ ಓರಿಯೆಂಟೆಡ್ ಸಾಂಗು ಆ್ಯಂಡ್ ಆಬ್ವಿಯಸ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್. ಆಬ್ವಿಯಸ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಈ ಸಾಂಗ್ ಮಾಡಿರೋದು. ಆ್ಯಂಡ್ ಸ್ಟಾರ್ಟಿಂಗ್ ಏನಂದರೆ ಒಂದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ರೆ ಬೈ ದ ಟೈಮ್ ನನ್ನ ಸಿನಿಮಾ ರಿಲೀಸ್ ಆಗುವಷ್ಟರಲ್ಲಿ ಅದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವೆಲ್ಲರೂ ಡಿವೈಡ್ ಮಾಡಿದ್ದೀವಿ. 25%. ಸೊ ಫಸ್ಟ್ 25% ನಮ್ಮ ಸ್ಟ್ರಾಟಜಿ ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಈ ಸಾಂಗ್ ರಿಲೀಸ್ ಮಾಡಿದ ಉದ್ದೇಶ ಏನೆಂದರೆ, ತುಂಬ ಜನ ಫಸ್ಟ್ ಸಾಂಗ್ ಬಗ್ಗೆ ನಮ್ಮ ಹತ್ರ ತುಂಬ ಜನ ಕೇಳ್ತಾಯಿದ್ರು. ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಇಶಿತಾ ರಾಜ್ ಫ್ರಮ್ ನಾರ್ತ್ ಆ್ಯಂಡ್ ಸಂಜನಾನಂದ್ ಬಗ್ಗೆ ಎಲ್ರಿಗೂ ಗೊತ್ತು, ನಮ್ಮ ಬ್ಯಾಂಗಲ್ ಬಂಗಾರಿ ಅವರು. ನೆಕ್ಸ್ಟ್ ಕಾರ್ತಿಕ್ ರಾಜನ್ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಈ ಸಾಂಗಿನ ಹೀರೋ ನಾನಲ್ಲ, ನನ್ನ ಕೋರಿಯೋಗ್ರಾಫರ್ ಮಿಸ್ಟರ್ ಮನಿ ಮಾಸ್ಟರ್. ಅವರು ನಮ್ಮ ಸಾಂಗ್ನ 6 months 7 months ಬ್ಯಾಕ್ ಶೂಟ್ ಮಾಡಿದ್ವಿ ನಾವು. ಅದಾದಮೇಲೆ ಆ ಸಾಂಗನ್ನು ತೊಗೊಂಡು ಮಾಸ್ಟರ್, ಆಮೇಲೆ ಪ್ಲೀಸ್ ಟಾಕ್ ಅಬೌಟ್ ಯುವರ್ ಜರ್ನಿ ಆ್ಯಸ್ ಅ ಕೋರಿಯೋಗ್ರಾಫರ್. ತಮಿಳಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಮಾಸ್ಟರ್ ಇವಾಗ ಸದ್ಯಕ್ಕೆ ಇರೋ ಎಲ್ಲ ಯಂಗ್ಸ್ಟರ್ಸ್ ಜೊತೆನೂ ಸಿಂಗಲ್ ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಾಂಗು. ಸೊ ಆಮೇಲೆ ನಮ್ಮ ಕನ್ನಡದವರು ಅವ್ರು ಇಲ್ಲೇ ಸ್ಟೇ ಮಾಡ್ತಾರೆ, KR ಕಡೆನೇ ಸ್ಟೇ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಟ್. ಸೊ ಸಾಂಗ್ ಅಂತ ಮಾಡ್ತಾರೆ ಫಸ್ಟು ಸಿನಿಮಾದು ಬರೀ ಗ್ಲಿಮ್ಸು, ಡೈಲಾಗು, ಇದು ಬಂದು ಇಟ್ಸ್ ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್. ಸೊ ಏನೋ ಫಸ್ಟ್ ಕ್ವಾಲಿಟಿ ತೋರಿಸೋಣ, ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಒಂದು 3 days ಬ್ಯಾಕ್ ಅದನ್ನು ಲಾಂಚ್ ಮಾಡಿದ್ವಿ. ಬಿಕಾಸ್ ಒಬ್ಬ ಹೀರೋ ಸೃಷ್ಟಿ ಆಗಬೇಕಂದ್ರೆ, ಆ ಪಾತ್ರ ಹೀರೋ ಆಗಬೇಕಂದ್ರೆ ತುಂಬ ಜನ ಕ್ಯಾರೆಕ್ಟರ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಸ್ಟೋರಿ ಫಾರ್ಮ್ ಆಗೋದು. ಸೊ ನಮ್ಮ ಸಿನಿಮಾದಲ್ಲಿ ಆ ಕ್ಯಾಸ್ಟಿಗೆ ಇರೋವಂಥ ಒಂದು ಪವರ್ ಏನು, ಆ್ಯಂಡ್ ಇಟ್ ಈಸ್ ನಾಟ್ ಅ ಸ್ಟೋರಿ ಬೇಸ್ಡ್ ಆನ್ ಅ ಹೀರೋ, ಇಟ್ಸ್ ಅ ಸ್ಟೋರಿ ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್. ಸೊ ಅದಾದಮೇಲೆ ನಾವು ಸಾಂಗ್ ಬಂದಿದ್ದ ಪರ್ಪಸ್ ಏನಂದರೆ, ಫಸ್ಟು ಕ್ವಾಲಿಟಿ ಆಫ್ ದ ಫಿಲ್ಮ್ ಯಾವ ಥರ ಇರುತ್ತೆ ಅಂತ ಫಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ ನಾವು. ಬಿಕಾಸ್ ಇದಾದಮೇಲೆ ನಮ್ಗೆ ಇನ್ನೂ ಒಂದು 2 ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಇದೆ. ನೆಕ್ಸ್ಟ್ ಮೇಜರ್ ಒಂದೇ ಒಂದು ಟ್ರೇಲರ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ, ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕಂಟೆಂಟ್. ನಮ್ಮ ಸಿನಿಮಾದ ಏನೇನು ಕಂಟೆಂಟ್ ಇದೆ ಒಂದೇ ಟ್ರೇಲರಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ವೆರಿ ಸಿಂಪಲ್ ಸ್ಟ್ರಾಟಜಿ ಅಷ್ಟೇ. ನಮ್ಮದು ಸಾಂಗ್ಸ್ ಆಗಿರಲಿ ಏನೇ ಆಗಿರಲಿ, ಈ ಮಿಲಿಯನ್ಸು, ಈ ಲೈಕ್ಸು, ಈ ಕಮೆಂಟ್ಸ್ ಏನೇನಿದೆ, ಪ್ರತಿಯೊಬ್ಬರು ನಮ್ಮ ಸಿನಿಮಾನ ನೋಡಿ, ನಮ್ಮ ಕಂಟೆಂಟ್ನ ನೋಡಿ ಅವ್ರಿಗೆ ಇಷ್ಟ ಆಗಬೇಕು, ಅವರು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಬೇಕು. ಸೊ ಮೇನ್ ಐಡಿಯಾ ಇರೋದು ಕ್ವಾಲಿಟಿ ಆ್ಯಂಡ್ ಆರ್ ವಿ ಗಿವಿಂಗ್ ಅ ಗುಡ್ ಕಂಟೆಂಟ್, ಬಿಕಾಸ್ ಓನ್ಲಿ ಗುಡ್ ಕಂಟೆಂಟ್ ಕ್ಯಾನ್ ವಿನ್ ದ ಆಡಿಯನ್ಸ್. ಸೊ ಸ್ಟಾರ್ಟಿಂಗ್ ವಿತ್ ಅ ಸಾಂಗ್ ನಮಗೆ ಪಾಸಿಟಿವ್ ಅನ್ನಿಸ್ತು ಈ ಸಾಂಗ್. ಮೋರೋವರ್ ನನ್ನ ಪ್ರೊಡ್ಯೂಸರ್ಸ್, ನನ್ನ ಕೈ ಜೋಡಿಸಿದ ನಮ್ಮ ಪ್ರೊಡ್ಯೂಸರ್ಸು ವಿಜಯ್ ಸರ್ ಆ್ಯಂಡ್ ಅಮೃತ ಮ್ಯಾಮಿಗೆ ತುಂಬ ಇಷ್ಟ ಆಗಿದ್ದು ಸಾಂಗ್. ಆ್ಯಂಡ್ ಮ್ಯಾಮ್ ವಾಸ್ ಇನ್ಸಿಸ್ಟಿಂಗ್, ನೋ ವಿಲ್ ಸ್ಟಾರ್ಟ್ ಆಫ್ ಸಮಥಿಂಗ್ ಪಾಸಿಟಿವ್ಲಿ, ಸಾಂಗಿನ ಫಸ್ಟ್ ಬಿಡಿ ಅಂತ ಮ್ಯಾಮ್ ಇನ್ಸಿಸ್ಟ್ ಮಾಡಿದ್ರು. ಸೊ ಆ್ಯಸ್ ಎ ಟೀಮ್ಸ್ ಡಿಸ್ಕಷನ್ ನಾವು ಸಾಂಗನ್ನ ರಿಲೀಸ್ ಮಾಡಿದ್ವಿ. ಎನಿಥಿಂಗ್ ಏನಾದಿದ್ದರೆ ಕೇಳಿ. ಸಸ್ಪೆನ್ಸ್, ಸರ್ಪ್ರೈಸ್, ಗೊತ್ತಿಲ್ಲ. ನೀವು ಕ್ವೆಶನ್ ಕೇಳಬೇಕು ಮ್ಯಾಮ್, ನಾವು ಆನ್ಸರ್ ಹೇಳಲೇಬೇಕಲ್ವಾ. ಸಿ, ಅಂಟಿಲ್ ಅನ್ಲೆಸ್ ಸಮಥಿಂಗ್ ಇಸ್ ಕಾನ್ಕ್ರೀಟ್. ಇವಾಗ ನಮ್ಮ ಸಿನಿಮಾದು ಫಸ್ಟು ಒಂದು ಐಡಿಯಾ ಮಾಡ್ಕೊಂಬಿಡಿ ನೀವು. ನಾನು ನನ್ನ ಕಂಟೆಂಟ್ನ ನೋಡ್ತೀನಿ, ನನಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನಾನು ಅದನ್ನು ಪರದೆಗೆ ತೊಗೊಂಡು ಬರ್ತೀನಿ, ನಿಮ್ಮ ಹತ್ರ ಡೆಲಿವರ್ ಮಾಡ್ತೀನಿ. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಚರ್ಚೆಗಳು ಬರೀ ಡ್ಯಾಡ್ ಅಲ್ಲ, ತುಂಬ ಪ್ರೊಡ್ಯೂಸರ್ಸ್ ಆಗಿರಲಿ, ತುಂಬ ಡೈರೆಕ್ಟರ್ಸ್ ಆಗಲಿ, ತುಂಬ ಜನ ಲಿರಿಸಿಸ್ಟ್ ಆಗಿರಲಿ, ದೇ ಆರ್ ರೆಕಮೆಂಡಿಂಗ್ ಆನ್ ಸಾಂಗ್. ಅದು ಚರ್ಚೆ ನಡೀತಾ ಇರಬೇಕಾದ್ರೆ ನಾನು ಸುಮ್ಮನೆ ಅದನ್ನು ಒಂದು ಕನ್ಫರ್ಮ್ ಮಾಡಿ ಆಮೇಲೆ ನಾನು ಅದನ್ನು ಬರ್ಡನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ. ಸಿ, ಫಿಲಮ್ ನಾನು ಯಾರಿಗೆ ಮೋಸ ಮಾಡ್ತೀನಲ್ಲೋ ಗೊತ್ತಿಲ್ಲ, ಪರದೆಗೆ ಮೋಸ ಮಾಡಲ್ಲ. ಚರ್ಚೆಗಳು ತುಂಬ ನಡೀತಾ ಇದೆ. ಬಿಕಾಸ್ ಮುದ್ದೋಳ್ ಅನ್ನೋ ಟೈಟಲ್ ಗ್ರೇಟ್ ಆ್ಯಕ್ಟರ್ಸ್, ಬಿಗ್ ಸ್ಟಾರ್ಸ್, ಇವತ್ತಿರೋ ಬಿಗ್ ಸ್ಟಾರ್ಸ್, ಬಿಗ್ ಪ್ರೊಡಕ್ಷನ್ ಹೌಸಸ್ ಈ ಟೈಟಲ್ನ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಬಟ್ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾವು ಖುದ್ದಾಗಿ ಟೈಟಲ್ ಅಂತ ಬಂದ ತಕ್ಷಣ ಅದನ್ನು ಸ್ಪ್ರೆಡ್ ಮಾಡಿದ್ಮೇಲೆ, ಸೊ ಎವ್ರಿ ಡೀಟೇಲ್ ನಾವು ಸ್ಟಾರ್ ಕ್ಯಾಸ್ಟ್ ಬಿಟ್ಟ ಮೇಲೆ ನಾನು ಹೆಸರು ತೊಗೊಳ್ಳಲ್ಲ, ತುಂಬ ಜನ ಅದರ ಕ್ವಾಲಿಟಿ ಬಗ್ಗೆ ಆ್ಯಂಡ್ ತುಂಬ ಜನ ಬಂದು ಅಷ್ಟೊಂದು ಜನ ಸೇರಿಸಿದ್ರಲ್ಲ ನೀವು, ಅದೇ ಫಸ್ಟ್ ಸಕ್ಸಸ್ ಅಂತ ನಂಗೆ ಮೆಸೇಜ್ ಮಾಡಿರೋರು ಬಿಗ್ ಸ್ಟಾರ್ಸ್. ನಾನು ಹೆಸರು ತೊಗೊಳ್ಳಲ್ಲ, ಬಟ್ ಬಿಗ್ ಸ್ಟಾರ್ ನಂಗೆ ಮೆಸೇಜ್ ಮಾಡಿದ್ರು, ಮಾತಾಡಿದ್ರು ಸಹ.
ಸೊ ತಿರ್ಗಾ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಾಗ ಅದು ಕಾಂಕ್ರೀಟ್ ಇರಬೇಕು. ನನ್ನ ಕಡೆಯಿಂದ ಇಟ್ ಹ್ಯಾಸ್ ಟು ಬಿ ಕಾಂಕ್ರೀಟ್. ಆಮೇಲೆ ಕ್ವಾಲಿಟಿ, ಏನೇ ನ್ಯೂಸ್ ಕೊಟ್ಟರು ಪಕ್ಕಾ ಕ್ವಾಲಿಟಿ ಕೊಡಬೇಕಂತ ಕೂದಿ. ಸೊ ಇನ್ನೂ ಚರ್ಚೆ ನಡೀತದೆ. ಯಾರನ್ನ? ಅವ್ರು ಲಿರಿಸಿಸ್ಟ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕೊರಿಯೋಗ್ರಾಫರ್ ಆಗ್ಬೋದು. ಹಿ ಕ್ಯಾನ್ ಬಿ ಎನಿಥಿಂಗ್. ಐ ಸ್ಟಿಲ್ ಡೋಂಟ್ ನೋ, ಬಟ್ ಕನ್ಫರ್ಮೇಷನ್ ಇಲ್ಲ. ಒಂದೇ ನಿಮಿಷ. ಯಾರ ಹತ್ರನೂ ಇಸ್ಕೊಂಡಿರಲಿಲ್ಲ. ಅವ್ರು ಯಾರೂ ರೆನ್ಯೂನೇ ಮಾಡಿಲ್ಲ. ಅವ್ರು ರೆನ್ಯೂ ಮಾಡಿಲ್ಲ. ಅದನ್ನ ಆಮೇಲೆ ಸದ್ಯಕ್ಕೆ ಹಂಗೆ ಬಿಟ್ಟಿದ್ರು. ಐ ಡೋಂಟ್ ನೋ, ಅವ್ರು ಹಂಗೆ ಬಿಟ್ಟು. ಬಟ್ ನಾನು ಫೋನ್ ಮಾಡಿ ಹೇಳಿ ಈ ಟೈಟಲ್ ನಮ್ಮ ಹತ್ರ ಇತ್ತಂತಲೂ ಮಾತಾಡೋದು. ಗುಡ್ ಪ್ರೊಡಕ್ಷನ್ ಹೌಸ್, ಗ್ರೇಟ್ ಪ್ರೊಡಕ್ಷನ್ ಹೌಸಸ್, ನಾಟ್ ಲೆಸ್ ದೆನ್ ಒಂದು 5-10 ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ. ಸೊ ಅವರು ನಾನು ಫೋನ್ ಮಾಡಿ ಹೇಳಿದ್ರು. ಅದರಲ್ಲಿ ಯಾವ ಸ್ಟಾರ್ ಮಾಡಬೇಕಾಗಿತ್ತು ಅಂತಲೂ ಗೊತ್ತು. ಸೊ ಅವರು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಈ ಟೈಟಲು, ಈ ಸಿನಿಮಾ ನಮ್ಮದು ಅನ್ನೋದಿದೆಯಲ್ಲ ಮ್ಯಾಮ್, ಅದು ಇಟ್ಸ್ ಎ ಬ್ಲೆಸ್ಸಿಂಗ್. ಎಲ್ಲರೂ ಅದೊಂದು ನಾನು ಏನೇ ಔಟ್ಪುಟ್ ಕಳಿಸಿದ್ರು, ದೇ ರಿಪ್ಲೈ. ರಿಪ್ಲೈ ಇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಫಾರ್ ಟುಡೇ. ಈ ಸ್ಪೆಷಲ್ ಹಾಡ್ಗಳು ಅಂತ ಬಂದಾಗ ರವಿ ಸರ್ನ ಯಾರಿಗೂ ಆಗಲ್ಲ, ಯಾಕಂದರೆ ಅವ್ರು ಹೀರೋಯಿನಿಗೆ ಕೂಡ ಸ್ಪೆಷಲ್ ಸಾಂಗ್ಗಳು ಮಾಡ್ತಾ ಇದ್ರು. ಸೊ ನಿಮಗೆ ಹೇಗೆ ಇನ್ಸ್ಪೈರ್ ಅನ್ಸುತ್ತೆ ಹಾಡ್ಗಳು, ಸ್ಪೆಷಲ್ ಹಾಡ್ಗಳು? ಸಿ, ಒಂದು ಸಿನಿಮಾ ಅಂತ ಮಾಡಿದ್ಮೇಲೆ ಐ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಮೈ ಡೈರೆಕ್ಟರ್. ಆಮೇಲೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ, ದೊಡ್ಡ ಟಾಸ್ಕ್ ಮಾಸ್ಟರ್, ತುಂಬ ದೊಡ್ಡ ಟಾಸ್ಕ್ ಮಾಸ್ಟ್ರು. ಅವ್ರ ಟಾಸ್ಕ್ ಮಾಸ್ಟರ್ ಅಂದರೆ ನೆಕ್ಸ್ಟ್ ಅವ್ರ ಟಾಸ್ಕ್ ಮಾಸ್ಟ್ರು. ಯಾರು ಏನು ಬಿಟ್ಟಿಲ್ಲ ನಮಗೆ. ಸೊ ಒಂದು ಸ್ಕ್ರಿಪ್ಟ್ ಮಾಡಿದಾಗ ನಾನು ಪ್ರಾಮಿಸ್ ಮಾಡಿದ್ದೇನೆಂದರೆ ಪ್ರೀ ಪ್ರೊಡಕ್ಷನಲ್ಲಿ ಸ್ಕ್ರಿಪ್ಟಿಂಗ್ ಪ್ರಾಸೆಸ್ಸಲ್ಲಿ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಗುತ್ತೋ ಅದನ್ನು ಮಾತಾಡ್ತೀವಿ. ಬಟ್ ಪ್ರತಿಯೊಂದು ಸ್ಟೇಜಸಲ್ಲೂ ನನ್ನ ಅಪ್ರೂವ್ ಇಲ್ಲದೆ ಅವ್ರು ಏನೂ ಮಾಡಿಲ್ಲ. ಅವ್ರು ಎಲ್ಲ ಸತಿ ಮಾತಾಡ್ತಾರೆ, ಡಿಸ್ಕಷನ್ಸ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸೊ ಈ ಸ್ಪೆಷಲ್ ಸಾಂಗ್ ಅನ್ನೋ ಒಂದು ಡಿಸ್ಕಷನ್ ಬಂದಾಗ, ಸಿಚುವೇಷ್ನಲ್ಲಿ ಒಂದು ಸಾಂಗ್ ಬಂದು ಒಂದು ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ವಿಲ್ ಲೈಕ್ ದಟ್ ಸಾಂಗ್. ಸೊ ಸಿಚುವೇಷ್ನಲ್ಲಿ ವಿ ವಾಂಟೆಡ್, ಏನೋ ಒಂದು ಸಾಂಗ್ ಬೇಕಾಗಿತ್ತು ನಮಗೆ. ಸೊ ಅದು ಕರೆಕ್ಟಾಗಿ ಅವ್ರು ಕ್ರ್ಯಾಕ್ ಮಾಡಿದ್ರು. ಒಂದು 2 ವರ್ಷನ್ ಟ್ರೈ ಮಾಡಿದ್ವಿ, 2 ಥರ ಕಂಪೋಸ್ ಮಾಡಿದ್ವಿ. ಫೈನಲಿ ಈ ಸಾಂಗ್ ನಮ್ಗೆ ಓಕೆ ಆಯಿತು. ದೆನ್ ವಿ ಡೆಲಿವರ್ ದಿಸ್ ಸಾಂಗ್. ಆಮೇಲೆ ಡ್ಯಾಡಿನ ನೀವು ಕಂಪ್ಯಾರಿಸನೇ ತೊಗೋಬೇಡಿ ಸರ್. ನನಗೆ ಆದಷ್ಟು ಅವ್ರ ಕಂಪ್ಯಾರಿಸನ್ ಬೇಡ. ಏನಿದ್ರು ಆಬ್ವಿಯಸ್ಲಿ ಟ್ಯಾಗ್ ಆಗಲೇಬೇಕು, ಅವ್ನು ಸರ್ನೇಮ್ ಅವ್ರದೆ. ಬಟ್ ಅವರಷ್ಟು ವಿ ಕಾಂಟ್ ರೀಚ್ ಅಪ್ ಟು ಇಸ್. ವಿತೌಟ್ ಕಂಪ್ಯಾರಿಸನ್ಸ್ ನಾನು ಕೇಳಿಸುತ್ತೆ, ನೀವು 4 ವರ್ಷ ಡಾಕ್ಟರ್ ವಿಕ್ರಮ ಡಸ್ ಇಟ್ ಟೇಕ್ ಒನ್ ಹೀರೋ 4 ವರ್ಷ ತಗೊಳ್ತಾರೆ ಏನಂತ ಅಚೀವ್ಮೆಂಟು? ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸ್ಟ್ರೈಟ್ ಅವೇ, 10% ಆಫ್ ವಾಟ್ ಯುವರ್ ಫಾದರ್ ಡಿಡ್. ಶಾಂತಿ ಕ್ರಾಂತಿ ಇವಾಗ ನ್ಯೂಸಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ. ಶಾಂತಿ ಕ್ರಾಂತಿ ಮಾಡಿದಾಗ್ಲೂ ಅವ್ರು 6-7 ಫಿಲಮ್ ಮಾಡ್ತಾ ಇದ್ರು. ಈ ಒಂದು ಫಿಲಮ್ ಮಾಡೋಕ್ಕೆ 4 ವರ್ಷ. Why can't this generation in general, I'm asking? Yes, please. Why can't you achieve 10% of what your fathers have achieved? I have a very straight answer for this, ma'am. Very straight answer, very organic answer. ನನ್ನ ಫಸ್ಟ್ ಫಿಲ್ಮ್ ಹಿಟ್ ಆಗಿಲ್ಲ ಮ್ಯಾಮ್. ಐ ಸ್ಟಿಲ್ ನೋ ಆನೆಸ್ಟ್. ಗಿವ್ ಮಿ ಸಮ್ ಟೈಮ್, ಲೆಟ್ ಮಿ ಟಾಕ್. ಫಸ್ಟ್ ಫಿಲ್ಮ್ ರೀಚ್ ಆಗಬೇಕು. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಅವ್ರಿಗೆ ರೆವೆನ್ಯೂ ಗ್ಯಾರಂಟಿ ಕೊಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಮುದ್ದೋಲ್ ಪ್ರೊಡಕ್ಷನ್ ನಂದು. ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್. ಆಬ್ವಿಯಸ್ಲಿ ನನ್ನ ಜೊತೆಗೆ ಸರ್ ಕೊಲಾಬ್ರೇಟ್ ಆಗಿದ್ದಾರೆ, ರಕ್ಷಾ ವಿಜಯ್ ಕುಮಾರ್ ಅವರು ಕೊಲಾಬ್ರೇಟ್ ಆಗಿದ್ದಾರೆ ನನ್ನ ಜೊತೆ. ಸೊ ಆ್ಯಸ್ ಅ ಫಸ್ಟ್ ಫಿಲ್ಮ್ ಒಂದು ಹೀರೋ ನಾವು ಪರದೆ ಮೇಲೆ ಬಂದಮೇಲೆ ನಮ್ಮ ಬಗ್ಗೆ ಏನೇ ರಿವ್ಯೂಸ್ ಬರಲಿ, ಆರ್ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ಮೀ ವರ್ಕ್ಸ್ ಆನ್ ರೆವೆನ್ಯೂ ಬೇಸ್. ಯಾರೇ ಪ್ರೊಡ್ಯೂಸರ್ ಇರೋದು 4 ಕೋಟಿ ಸಿನಿಮಾ ಮಾಡ್ತಾನಂದ್ರೆ ಅವ್ರಿಗೆ 4 ಕೋಟಿ ರಿಟರ್ನ್ ಬರಬೇಕಲ್ವ. ಆ ಥರ ಒಬ್ಬ ಹೀರೋ ಅವ್ರಿಗೆ ಬೇಕು. ಸೊ ನನಗೆ ಆ ತಾಕತ್ತು ಇದೆಯಾ ಇಲ್ವಾ ಅಂತ ಅವ್ನು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ ಅವರು. ಸೊ ಫಸ್ಟು ಆ ಬಾಕ್ಸ್ ಒಳಗಡೆ ನಾವು ಹೋಗ್ಬೇಕು ನಾವು. ಸೊ ಅದಕ್ಕೆ ನಾವು ನಮ್ಮನ್ನು ತಿದ್ಕೊಳ್ಳೋದು ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ವೈಸ್ ಕ್ವಾಲಿಟಿ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ನನಗೆ ಅಡ್ವಾನ್ಸಸ್ ಬಂದಿದೆ ಮ್ಯಾಮ್. ಇನ್ನೂ ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀನಿ. ನಾಟ್ ಲೆಸ್ ದೆನ್ 7 to 9 ಅಡ್ವಾನ್ಸಸ್ ಐ ಹ್ಯಾವ್ ವಿತ್ ಮೀ. ಬಟ್ ಯಾರೂ ಸಿನಿಮಾಗಳು ಮಾಡ್ತಾಯಿಲ್ಲ. ಅದು ನನ್ನ ತಪ್ಪಲ್ಲ. ನಾನೇನು ಮಾಡೋದು, ನಾನು ಡೇಟ್ ಮಾತ್ರ ಕೊಡೋಕ್ಕಾಗದೆ. ಸ್ಟೋರಿ ಬರಬೇಕು, ಅವ್ರ ಕತೆ ತೊಗೊಂಡು ಬರಬೇಕು. ಆಮೇಲೆ ಬಂದು ಮೆನಿ ಪೀಪಲ್ ಥಿಂಕ್ ಗಿವಿಂಗ್ ಅಡ್ವಾನ್ಸ್ ಇಸ್ ಎನಫ್ ಟು ಮೇಕ್ ಅ ಫಿಲಮ್. ನೋ, ದ ರೈಟ್ ಸ್ಕ್ರಿಪ್ಟ್ ಕ್ಯಾನ್ ಮೇಕ್ ಅ ಹೀರೋ ಡೂ ಫಾರ್ ಫ್ರೀ. ಓ ಹಾಂ, ಇವಾಗ ನಮ್ಮ ತಂದೆ ಮಾಡಿದಾಗ ಫಸ್ಟ್ ಫಿಲಮು ಯಾರು ಪ್ರೊಡಕ್ಷನ್ ಮಾಡ್ತಾಯಿದ್ರು? ಹಾಂ, ಹಂಗಲ್ಲ, ಈಶ್ವರಿ ಸಂಸ್ಥೆನೇ ನಾವೇ ಮಾಡ್ತಾಯಿದ್ವಿ. ಬಟ್ ಅದ್ರ ಹಿಂದೆ ಎಷ್ಟು ಸಕ್ಸಸ್ ಇತ್ತು ಮ್ಯಾಮ್. ಸಕ್ಸಸ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಫುಲ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಇದ್ದಾಗ ಯೋಚನೆ ಮಾಡೋ ರೀತಿ, ಅದನ್ನು ಕ್ರಿಯೇಟಿವ್ ಆಗಿ ಜನರ ಹತ್ರ ತರೋ ರೀತಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೋದು. ನಿಮ್ಮ ಹತ್ರ ಬಜೆಟೇ ಇಲ್ಲ ಅಂದರೆ ಹೆಂಗೆ ಯೋಚನೆ ಮಾಡ್ತೀವಿ?
ಸ್ಯಾಂಡಲ್ವುಡಲ್ಲಿ ನಾನು ಅವ್ರ ರೆವೆನ್ಯೂ ಕೊಡಬೇಕಲ್ಲ ಅವ್ರಿಗೆ. ಬಡ್ಜೆಟ್ ಇದೆ, ಯಾರು ಸರಿಯಾಗಿರೋ ಸಿನಿಮಾ ಮಾಡಿಲ್ಲ, ಎಲ್ಲೋ ಒಂದೋ ಎರಡೋ ಹಿಟ್ ಆಗಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಡ್ಜೆಟ್ ಇಲ್ಲದೆ ಮತ್ತೆ ಸಿನಿಮಾ ಮಾಡ್ತಾರಾ? ಓಕೆ, ನಿಮ್ಮ ತಂದೆ ಬಡ್ಜೆಟ್ ಇರ್ಬೋದು, ನಿಮ್ಮ ತಂದೆಯಿಂದ ಬಡ್ಜೆಟ್ ಇತ್ತು, ಆದರೆ ನಿಮ್ಮ ತಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟ್. ನಾನು ಇನ್ನೂ ಸೆಕೆಂಡ್ ಫಿಲ್ಮಲ್ಲಿದ್ದೀನಿ, ನನಗೊಂದು ಅವಕಾಶ ಕೊಡಿ, ನಾವೊಂದು 4-5 ಸಿನಿಮಾ ಮಾಡ್ತೀವಿ, ನೋಡೋಣ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಪ್ರಯತ್ನ ಒಂದೇ ನಿರಂತರ. ಸೊ ನಿಮ್ದು ಎಷ್ಟು ಎಫರ್ಟ್ ಇದೆ ಅಂತ ನೀವು ಅವಾಗಲೇ ಹೇಳ್ತಾ ಇದ್ರಿ, ತುಂಬ ಟಾಸ್ಕ್ ಕೊಟ್ಟರು ಅಂತ. ಅಫ್ಕೋರ್ಸ್ ನಿಮ್ಗೆ ಟಾಸ್ಕ್ ಕೊಟ್ಟರೆ ನೀವು ಮಾಡಲೇಬೇಕು. ಇರೋದೇ ಡೈರೆಕ್ಟರ್ ಮತ್ತೆ ಅದಕ್ಕೆ ಪ್ರೊಡ್ಯೂಸರ್ ಆಗಿ ಅಂಥವ್ರನ್ನ ಚೂಸ್ ಮಾಡಿ ನಮ್ಮನ್ನು ರುಬ್ಬೇಕಲ್ವಾ. ಇವಾಗ ನನ್ನ ಹತ್ರ ಬಂದು ನೀವು ಇದು ತಪ್ಪು ಮಾಡಿರ ಅಂತ ನನ್ನನ್ನು ಪಿನ್ ಪಾಯಿಂಟ್ ಮಾಡೋರು ಕಡಿಮೆ ಜನ. ಬಟ್ ಅವ್ರ ಹತ್ರ ನಿಜ ಹೇಳ್ತಾರೆ, ಇಲ್ಲ ಅವ್ರು ನನಗೆ ಇದು ಇಷ್ಟ ಆಗಿಲ್ಲ, ಅದು ಇಷ್ಟ ಆಗಿದೆ ಅಂತ. ಅವ್ರು ಅದನ್ನು ಕೂತ್ಕೊಂಡು ನಮ್ಮನ್ನು ಪಾಲಿಷ್ ಮಾಡೋ ವ್ಯಕ್ತಿನೇ ಡೈರೆಕ್ಟ್ರು. ಬಟ್ ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನು ಜವಾಬ್ದಾರಿ ತೊಗೊಳ್ಳೇಬೇಕು. ಈಗ ನೀವು ಹೇಳಿದ್ರಿ ಈ ಸಿನಿಮಾಗೆ ಈಚ್ ಅಂಡ್ ಎವ್ರಿಥಿಂಗ್ ನಾನು ನೋಡಿದ್ದೀನಿ ಅಂತ. ತ್ರಿವಿಕ್ರಮ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರಿ. ಕರೆಕ್ಟ್. ಲಾಜಿಕ್. ನೀವೇನು ನೋಡಿಲ್ವಾ? ಹಾಗಿದ್ರೆ ಸುಮ್ಮನೆ ಹೋಗ್ಬಿಟ್ಟು ಆ್ಯಕ್ಟ್ ಮಾಡಿ. ಇಟ್ಸ್ ನಾಟ್ ಲೈಕ್ ದಟ್ ಮ್ಯಾಮ್. ಡಿಸಿಷನ್ ಮೇಕಿಂಗ್ ಯಾರದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಅಲ್ಲಿ ಬಂದು ಆ್ಯಸ್ ಅ ಹೀರೋ ನಾನು ಅಷ್ಟೇ ಹೇಳ್ಬೋದು, ತೊಗೋಬೇಕು ಅನ್ನೋ ಗ್ಯಾರಂಟಿ ಅಲ್ಲಿಲ್ಲ. ಇಲ್ಲಿ ನಾವು ಸೆಕೆಂಡ್ ಸಿನಿಮಾ ಮಾಡಿದಾಗ ನಮಗೊಂದು ಸೇ ಬೇಕು. ಆ್ಯಂಡ್ ಐ ವಾಂಟ್ ಮೈ ಫಿಲ್ಮ್ ಟು ಬಿ ಒನ್ ಥಿಂಗ್. ಇವಾಗ ನೀವು ಸ್ಟಾರ್ಟಿಂಗ್ ಟೀಸರ್ ನೋಡ್ಬೋದು, ನೆಕ್ಸ್ಟ್ ಬರೋ ಗ್ಲಿಮ್ಸಸ್ ನೋಡ್ಬೋದು, ಪ್ರತಿಯೊಂದು ಐಡಿಯಾ ಜನ್ರೇಷನಲ್ಲಿ ನಾವು ಮಾತಾಡ್ತೀವಿ, ಬಟ್ ಎಕ್ಸಿಕ್ಯೂಷನ್ ಅವ್ರದ್ದೇ. ಆಮೇಲೆ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ ಮ್ಯಾಮ್. ನಾನು ಸಿನಿಮಾ ಇನ್ನೂ ಅಂತ ಯು ಆರ್ ಟೆಲಿಂಗ್ ದಿಸ್. ಓಕೆ, ಇವಾಗ ಬರ್ತಾ ಇರೋರು ಅಂದರೆ ಯು ಗೆಟ್ ಸೋ ಇನ್ವಾಲ್ವ್, ಆಕ್ಟರ್ ಥರ ಇನ್ವಾಲ್ವ್ ಅಂದರೆ ಎಲ್ಲ ನಾನೇ ಮಾಡಬೇಕು, ನಾನೇ ನೋ ನಾನು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ, ನಾಟ್ ಆಸ್ ಅ ಹೀರೋ. ಐ ಕ್ಯಾನ್ ನೆವರ್ ಡೂ ದಟ್. ಅಪ್ಪನೂ ಏನು ಅಂದರೆ ಫರ್ಗೆಟ್ ಅಪ್ಪ, ಆಗಿನ ಆಕ್ಟರ್ಸು ಅವರು ಫ್ಲಾಪ್ಸ್ ನೋಡಿದ್ದಾರೆ, ಅವರು ಎಕ್ಸ್ಪೆರಿಮೆಂಟ್ ಮಾಡಿ. ಬಟ್ ಆಗಂತ 4 ವರ್ಷ ಮನೇಲಿ ಕೂತ್ಲಿಲ್ಲ ಅವ್ರು. ಮ್ಯಾಮ್ ಆಪರ್ಚುನಿಟೀಸ್ ಮ್ಯಾಟ್ರ್ ಆಗುತ್ತೆ ಮ್ಯಾಮ್. ಆಪರ್ಚುನಿಟೀಸ್ ಕೊಡೋರು ಕರೆಕ್ಟಾಗಿರೋ ಆಪರ್ಚುನಿಟಿ ಕೊಟ್ಟರೆ, ಇಫ್ ಅ ಸಾಲಿಡ್ ಪ್ರೊಡಕ್ಷನ್ ಹೌಸ್ ಕಮ್ಸ್ ಅಪ್, gives us a solid opportunity that we will finish the film. You have advances now. Solid production was ilvalla ma'am, ella upcoming, ella new producers, brand new producers whose number I have, who don't receive my call only. ಅವರು ಸೇವಿಂಗ್ಸ್ ಥರ ನಮ್ಮ ಹತ್ರ ಇಟ್ಬಿಟ್ಟು ಅವ್ರು ಹೋಗಿದ್ದಾರೆ, ನಾವೇನು ಮಾಡ್ತಾ ಇಲ್ಲ, ನಾವು ರೆಡಿ ಇದ್ದೀವಿ ಮಾಡೋಕ್ಕೆ. ಒಬ್ಬರು ಪ್ರೊಡ್ಯೂಸರ್ ಬಂದಿದ್ದಾರೆ ಇಲ್ಲಿ, ಒಬ್ಬ ಕೆಳಗಡೆ ಕೂತಿದ್ದಾರೆ, ರಮೇಶ್ ಅಂತ ಹೇಳಿ, ಚಿಕ್ಕಬಳ್ಳಾಪುರ ಅವರು. he wants to do a film and he wants to do it only after ಮುದ್ದೋಲ್. ನಾವೆಲ್ಲ ಸ್ಟಾರ್ಸ್ಗೆ ನೀವು 2 ಫಿಲಮ್ ಮಾಡಬೇಕು ಅಂತ, ನಾವು ಅದೇ ಆಕ್ಟರ್ಸು ನಮ್ಮಲ್ಲಿ ಯಾವಾಗಲೂ ಸ್ಟಾರ್ಸ್ ಇದ್ದಾರೆ, ಅದು ಬಿಟ್ಟು ಬೇರೆ ಸಿನಿಮಾಗಳು ಯಾರು. ನೀವೆಲ್ಲ ಏನು ಮತ್ತೆ ನೀವೆಲ್ಲ ಆಕ್ಟರ್ಸ್ ತಾನೇ. ವಿ ಆಲ್ವೇಸ್ ಸೇ ವಿಕ್ರಮ್ ರವಿಚಂದ್ರನ್ ಸ್ಟಾರಿಂಗ್ ಇನ್ ಅಂತ ಕೇಳ್ತೀವಿ. ನೀವು ಸ್ಟಾರ್ಸ್ ನಮ್ಮ ಪ್ರಕಾರ. Okay, ನಿಮಗೂ thank you. ಅದೇ ಕೇಳಬೇಕು ನಾವು, ನೀವು ಫಿಲಮ್ಸ್ ಮಾಡಬೇಕು ಮ್ಯಾಮ್. ಒಂದು ಸಿನಿಮಾ ಮಾಡಬೇಕಂದ್ರೆ So when you are taking this as a profession, do it as a profession. ಫಸ್ಟ್ ಅ ಪ್ರೊಡ್ಯೂಸರ್ ಶುಡ್ ಕಮ್ ಆನ್ ಬೋರ್ಡ್. ಫಸ್ಟು ಒಬ್ಬ ಪ್ರೊಡ್ಯೂಸರ್ ಆನ್ ಬೋರ್ಡ್ ಬಂದರೆ ಮಾತ್ರ ಅದಕ್ಕೆ ಓಕೆ, ಇದು ಬಡ್ಜೆಟ್ಟು, ಇದಕ್ಕಿಷ್ಟು ಸ್ಟಾರ್ಸ್ ತರ್ಬೋದು, ಈ ಬಡ್ಜೆಟಲ್ಲಿ ಎಷ್ಟು ಜನ ಆಟ ಆಡಿಸ್ಬೋದು, ಯಾರ್ಯಾರನ್ನ ಕ್ಯಾಸ್ಟ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ನಮಗೆ ಬರುತ್ತೆ. ನನಗೆ ಪ್ರೊಡ್ಯೂಸರ್ಸ್ ಓಪನ್ ಆಗೇ ಹೇಳ್ತೀನಿ, ನನಗೆ ಅದರಲ್ಲಿ ಏನು ಬೇಜಾರಿಲ್ಲ. ನಡೀತಾ ಇರೋ ದಾರಿ ಎಷ್ಟೇ ಉದ್ದ ಇರಲಿ, ಯಾವತ್ತೊಂದು ದಿವಸ ಗೆಲ್ಲಬೇಕು. ಅದು ಹಠ ಇದೆ, ಅದು ಬಿಟ್ಕೊಡಲ್ಲ ನಾನು. ಅದು ಹಠ ಜಾಸ್ತಿನೇ ಇದೆ ಇಲ್ಲಿ. ಬಟ್ ಅಂಟಿಲ್ ಅನ್ಲೆಸ್ ಸಕ್ಸಸ್ಫುಲಿ ಆಡಿಯನ್ಸ್ ಕಡೆಯಿಂದ ಒಂದು ರಿವ್ಯೂ ಬಂದು ಒಂದು ರೆವೆನ್ಯೂ ಬರೋವರೆಗೂ ಪ್ರೊಡ್ಯೂಸರ್ಸ್ಗೆ ಒಂದು ಭಯ ಇರುತ್ತೆ. ಐ ಕಾಂಟ್ ಗೋ, ನಾನು ಮನೆ ಹತ್ರ ಹೋಗಿ ನನಗೆ ಕಾಸು ಕೊಟ್ಟಿಲ್ಲ ಅಂತ ಒಂದು ಸಿನಿಮಾ ಮಾಡಿ ಅಂದರೆ, ಸರ್ ನೀವೇನು ರೆವೆನ್ಯೂ ಕೊಡ್ತೀರಾ? ಇವತ್ತಿರೋ ಮಾರ್ಕೆಟಲ್ಲಿ ಒಂದು ಹಿಂದಿ ರೈಟ್ಸ್ ಬೆಳೆ, ಎವ್ರಿ ಒನ್ ನೋಸ್. ಇವತ್ತಿರೋ ಮಾರ್ಕೆಟಲ್ಲಿ ರೈಟ್ಸ್ ಯಾವ ಥರ ಆಗುತ್ತೆ. ಇವಾಗ ಸ್ಯಾಟಿಲೈಟ್ಸ್ ಯಾರ್ಯಾರು ಇಸ್ಕೋತಾರೆ. ಇವಾಗ ಮುಂಚೆ ಥರ ಹಿಂದಿ ಡಬ್ಬಿಂಗ್ ರೈಟ್ಸ್ ಇಲ್ಲ. ನಂದು ಫಸ್ಟ್ ಫಿಲ್ಮ್ ಬಂದು ಹಿಂದಿ ಡಬ್ಬಿಂಗ್ ರೈಟ್ಸ್ ಹಿಂಗೆ ಸೇಲ್ ಆಯಿತು. ಕನ್ನಡ ಸ್ಯಾಟಲೈಟ್ ಸುವರ್ಣ ಚಾನಲ್ ಹಿಂಗೆ ಇಸ್ಕೊಂಡ್ರು. ಸಿನಿಮಾ ನೋಡಿದ್ಮೇಲೆ ಕದಂಬ ನಮ್ಮ ರೇಣುಕಾಂಬದಲ್ಲಿ ನೋಡಿ. ಬಟ್ ರೈಟ್ ನಾವು ಆ ಸ್ಟೇಜಸಲ್ಲಿಲ್ಲ, ಬಿಕಾಸ್ ರೆವೆನ್ಯೂ ವಾಸ್ ಅ ಡೌನ್ಫಾಲ್. Why do you study about other films? ಮ್ಯಾಮ್ ತ್ರಿವಿಕ್ರಮ ನಾನೇ ಹೀರೋ. ಕನ್ನಡ ಸಿನಿಮಾ ಯಾರು ತಗೋತಾ ಇಲ್ಲ, ಕನ್ನಡ ಸಿನಿಮಾ ಯಾರು ತಗೋತಾ ಇಲ್ಲ ಅಂತ ಹೇಳಿ ಅರ್ಧ ಕನ್ನಡ ಸಿನಿಮಾನ ನೀವೇ ಬೀಳ್ಸೋದು ಹೇಳ್ಕೊಂಡು. ಇಲ್ಲ ಇದು ಅದೇ ರೆವಿನ್ಯೂ ಬರ್ತಾ ಇಲ್ಲ, ಅದು ಬರ್ತಾ ಇಲ್ಲ ಅಂತ. ಈಗ ನಿಮ್ಮ ಇದು ನೋಡಿದ್ರೆ ಇವಾಗ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ, ಎಕ್ಸಾಂಪಲ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ನೋಡ್ಕೊಂಡ್ರೆ ತಾನೇ ದೇಶ ಉದ್ಧಾರ ಆಗೋದು. ಇಲ್ಲ ನಮ್ಮ ಎಲ್ಲದಕ್ಕೂ ಬ್ಲೇಮ್ ಮಾಡೋದಲ್ಲ. ವಿ ಆರ್ ಆಸ್ಕಿಂಗ್ ಜಸ್ಟ್ ಯು ಲುಕ್ ಆಫ್ಟರ್ ಯುವರ್ ಸೆಲ್ಫ್. ಮ್ಯಾಮ್ ವೆರಿ ಸಿಂಪಲ್ ಕ್ವೆಶನ್, ನಾಟ್ ದ ರೈಟ್ ವೇ ಟು ಟಾಕ್. ವೈ ಐ ವಿಲ್ ಟೆಲ್ ಯು. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಫಿಲ್ಮ್. ಓಕೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಇಂಡಸ್ಟ್ರಿ. ನಾನು ಇನ್ನೂ ಏನಿಲ್ಲ ಇಂಡಸ್ಟ್ರಿಯಲ್ಲಿ. ಫಸ್ಟು ನೀವುಗಳೆಲ್ಲರೂ ಅದನ್ನು ಮೈಂಡಲ್ಲಿ ಫೀಡ್ ಮಾಡ್ಕೊಂಬಿಡಿ. ಓಕೆ, ನಾವೆಲ್ಲ ಏನೂ ಇಲ್ಲ, ನಾನು ಏನೂ ಇಲ್ಲ, ಮಿಕ್ಕಿದವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ, ನನ್ನ ಸಿನಿಮಾ ರೈಟ್ಸ್ ಸೇಲ್ ಮಾಡಬೇಕಂದ್ರೆ ನಾನು ಒಳ್ಳೆ ಸಿನಿಮಾ ಕೊಡಬೇಕು. ಇವಾಗ ನನ್ನ ಆಫರ್ ಟು ಎನಿ ಚಾನಲ್ ಆರ್ ಎನಿ ಒನ್ ವೆನ್ ಐ ಟಾಕ್ ಅಬೌಟ್ ಮೈ ಪಿಚ್ ಡೆಕ್, ನಾನು ಒಂದು ಇಡೀ ಸಿನಿಮಾ ತೋರಿಸ್ತೀನಿ ಅಂತ ಮಾತಾಡ್ತಿದ್ದೀನಿ. ಇಡೀ ಸಿನಿಮಾ ತೋರಿಸ್ತೀನಿ ಸರ್, ನಿಮ್ಮ ರಿವ್ಯೂ ಏನಿದ್ರು ನನಗೆ ಹೇಳಿ. ರಿವ್ಯೂ ಚೆನ್ನಾಗಿಲ್ಲ ಅಂದರೆ ತಿದ್ಕೋತೀವಿ, ಇಲ್ಲ ಈಸ್ಕೊಳ್ಳಲ್ಲ ಅಂದರೆ ನೋ ಪ್ರಾಬ್ಲಮ್. ಇದು ನನ್ನ ಅಪ್ರೋಚ್. ಬಿಕಾಸ್ ನನಗೆ ನನ್ನ ಸಿನಿಮಾ ಮೇಲಿರೋ ಒಂದು ನಂಬಿಕೆಗೆ ನಾನು ತೋರಿಸ್ತೀನಿ.
ಫ್ಯೂ ಚಾನಲ್ಸ್ ಎಲ್ಲ ನಮ್ಗೆ ಬರೀ 1 hour ತೋರಿಸಿ ಪರವಾಗಿಲ್ಲ ಅಂತಲೂ ಹೇಳಿದ್ದಾರೆ. ಬಟ್ ಇವಾಗ ಸಕ್ಸಸ್ ಇಲ್ಲ ನಿಮ್ಮ ಪ್ರಶ್ನೆಗಳು ಚೇಂಜ್ ಆಗಬೇಕಂದ್ರೆ ಇಟ್ ಈಸ್ ಹ್ಯಾಸ್ ಓನ್ಲಿ ಒನ್ ಥಿಂಗ್, ನಾವೊಂದು ಒಳ್ಳೆ ಸಿನಿಮಾ ಕೊಡಬೇಕು. ಅಲ್ಲಿವರೆಗೂ ಆಬ್ವಿಯಸ್ಲಿ ಕ್ವೆಶನ್ಸ್ ರೈಸ್ ಆಗಬೇಕು. ಇಟ್ ಈಸ್ ರೈಟ್ ವಾಟ್ ಯು ಆರ್ ಆಸ್ಕಿಂಗ್, ಬಟ್ ಇಂಡಸ್ಟ್ರಿ ಈ ಥರ ಇದೆ ಅನ್ನೋ ಆನ್ಸರ್ ನಾನು ಕೊಟ್ಟಿಲ್ಲ. ಇವತ್ತಿರೋ ಪರಿಸ್ಥಿತಿ ಅದು. ಆ್ಯಂಡ್ ಆಟೋಮ್ಯಾಟಿಕ್ಕಾಗಿ ನಾವು ಒಳ್ಳೆ ಸಿನಿಮಾಗಳು ಕೊಟ್ಟರೆ ಬಯರ್ಸ್ಗೆ ಸಿನಿಮಾಗಲ್ಸ್ ಬೇಕು, ಅವ್ರಿಗೂ ಸಿನಿಮಾಗಳು ಬೇಕು, ಸ್ಯಾಟಲೈಟ್ಸ್ಗೂ ಸಿನಿಮಾ ಬೇಕು, OTTಗೂ ಸಿನಿಮಾ ಬೇಕು, ಹಿಂದಿ ಡಬ್ಬಿಂಗ್ ರೈಟ್ಸ್ಗೂ ಸಿನಿಮಾ ಬೇಕು. ನಾವುಗಳು ನಾನು ಒಳ್ಳೆ ಸಿನಿಮಾ ಮಾಡಬೇಕು. ಓಕೆ, ಇವತ್ತು ಬರ್ಡೇ ಟೈಮಲ್ಲಿ ಪ್ರೇಮ್ ಅವ್ರು ಕೂಡ ಬಂದಿದ್ರು ವಿಶ್ ಮಾಡೋಕ್ಕೆ, ಏನು ಸೀಕ್ರೆಟ್ ಅಂತ ಹೇಳಿ? ಇಲ್ಲ, ಪ್ರೇಮ್ ಸರ್ ಪಾಪ ಸರ್ ಜೊತೆ ತುಂಬ ಕ್ಲೋಸು, ತುಂಬ ಫ್ಯಾಮ್ಲಿ ಥರ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರು ಬರ್ತೀವಿ, ನಾವು ಕೈ ಜೋಡಿಸಿ, ನಾನು ಹೇಳಿದ್ನಲ್ಲ ಸರ್, ಮೆನಿ ಪೀಪಲ್ ನಾವು ಅವ್ರನ್ನ ಸೈಲೆಂಟಾಗಿದ್ದೀವಿ ಅಂಟಿಲ್ನಲ್ಲಿ ಒಂದು ಟ್ರೇಲರ್ ಅಂಟೆಲ್ಲ ಸಿನಿಮಾ ರಿಲೀಸ್ ಆಗೋರ್ಗೆ ಏನಾಗುತ್ತೆ ಅಂದರೆ ಒಬ್ಬೊಬ್ರಿಗೂ ಸುಮ್ಮನೆ ನೋಡ್ತಾ ಇದ್ದಾರೆ. ಮೆನಿ ಪೀಪಲ್ ಸುಮ್ಮನೆ ನೋಡ್ತೇವೆ. ಒಂದು ಶೋ ರೀಲ್ ಮಾಡಿದ್ರು ಡೈರೆಕ್ಟ್, ಅದನ್ನು ತೋರಿಸಿದ್ದೀವಿ. ನೆಕ್ಸ್ಟು ಪ್ರೇಮ್ ಸರ್ ಅವ್ರನ್ನ ಭೇಟಿ ಆದಾಗ ಇವ್ರು ಸಾಂಗ್ ತೋರಿಸಿದ್ರು, ನೆಕ್ಸ್ಟ್ ಶೋ ರೀಲ್ ತೋರಿಸಿದ್ರು, ನಾವು ಕೈ ಜೋಡಿಸ್ತೀವಿ ಅಂದರು. ದೆನ್ ಸರ್ ಬಂದು ಸಾಂಗ್ ಲಾಂಚ್ಗೆ ಅವ್ರು ಕರೀಲ್ಲ ಅಂತ ಅವ್ರನ್ನೇ ಡೈರೆಕ್ಟಾಗಿ ಕೇಳಿದ್ದಾರೆ. ವಿಕಿಗೆ ಸರ್ಪ್ರೈಸ್ ಮಾಡಿ ಅಂದರು. ಇಲ್ಲ ಬೇಡ, ಫೈನಲಿ ಮಾತಾಡೋಣ ಅಂತೇಳಿ ನಾವೇ ಅನೌನ್ಸ್ ಮಾಡಿದ್ವಿ. ಇಟ್ಸ್ ಗುಡ್ ಅಲ್ವಾ? ಇದೇ ಬೇಕಾಗಿರೋದಲ್ವ ನಮಗೆ ಬೇಕಾಗಿರೋದು ಸಪೋರ್ಟ್, ನಮಗೆ ಬೇಕಾಗಿರೋದು ಒಂದು ಪುಷ್. ನಾವು ವೆರಿ ನ್ಯೂ ಕಮರ್ ಸರ್, ಇನ್ನೂ ಏನಿಲ್ಲ ನಾವು. ಅದನ್ನು ಅವರೆಲ್ಲ ಸೇರಿ ಪುಷ್ ಮಾಡ್ತಾಯಿದ್ರೆ ಅದು ತುಂಬ ಖುಷಿಯಾಗತ್ತೆ ನಮಗೆ. ನಾನು ಜನರಲಿ ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ, ಬಟ್ ಇಷ್ಟು ಜನ, ಆಮೇಲೆ ಪ್ರೇಮ್ ಸರು ಬರ್ತಾರೆ, ಈ ಕಡೆ ಸಾಂಗ್ ಲಾಂಚು ಇದೆ ಅಂದಮೇಲೆ ವಿ ಹ್ಯಾವ್ ಟು ಈ ಥರ ಒಂದು ಪ್ರೆಸ್ ಮೀಟ್ ಸೇರಿಸಿ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡೋದು ಬೈ ರಿಲೀಸಿಂಗ್ ದ ಸಾಂಗ್ ಒಂದು ಮಾಡಬೇಕಂತ ನನಗೂ ಅನ್ನಿಸ್ತು. ಫೈನಲಿ ಈ ಬರ್ಡೇಯಿಂದ ಮುದ್ದೋಳಿಗೆ ಒಂದು ಕೋರ್ಸ್ ಸಿಕ್ಕಿದೆ. 3 ವರ್ಷ ಆಯಿತು ಸಿನಿಮಾ ಸ್ಟಾರ್ಟ್ ಆಗಿ. ಯಾವಾಗ ಮುದ್ದೋಳಿಗೆ ಥಿಯೇಟ್ರಿಗೆ ಬರೋ ನಮಗೆ ಡೇಟ್ ಗೊತ್ತು, ಬಟ್ ಅದೇನೆಂದರೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಅಂತ ಮುಗೀಲಿ. ಬಿಕಾಸ್ ತಿರ್ಗಾ ಒಂದು ಡೇಟ್ ಅನೌನ್ಸ್ ಮಾಡಿ ಅದನ್ನು ತಿರ್ಗಾ ಮುಂದೆ ಹಾಕೋ ಈ ಸತಿ ಅದು ನಡೆಯಲ್ಲ. ನಮಗೊಂದು ಐಡಿಯಾ ಇದೆ, ಬಟ್ ಐಡಿಯಾನೂ ಹೇಳೋದು ಬೇಡ ಅಂತ ಡಿಸ್ಕಸ್ ಮಾಡಿದ್ದೀವಿ. ಬಿಕಾಸ್ ನನಗೆ ನನ್ನ ಸಿನಿಮಾನ ಸ್ಯಾಟಲೈಟ್ ರೈಟ್ಸ್ಗೂ OTT ಚಾನಲ್ಸ್ಗೆ ತೋರಿಸ್ಲೇಬೇಕಂತ ಕೂತಿದ್ದೀನಿ ನಾನು. ಆ್ಯಂಡ್ ಐ ವಾಂಟ್ ಎ ರಿವ್ಯೂ ಫ್ರಮ್ ದೆಮ್. ಟು ಬಿ ಇವನ್ ಮೋರ್ ಆನೆಸ್ಟ್, ನಾನು ಸೆಲೆಕ್ಟ್ ಮಾಡಿರೋ ಸ್ವಲ್ಪ ಜನ ಬಂದು ನನ್ನ ಸಿನಿಮಾ ನೋಡಬೇಕು. ನನ್ನ ಸಿನಿಮಾಗೊಂದು ಈ ಅಮೆರಿಕನ್ ಸರ್ ಎಲ್ಲ ಮಾಡ್ತಿರ್ತಾರೆ ಅಂತ ಎಲ್ರಿಗೂ ಗೊತ್ತಾಗುತ್ತಲ್ವ. ತುಂಬ ಜನನ ಸೆಲೆಕ್ಟ್ ಮಾಡಿ ಒಂದು ಸಿನಿಮಾನ ತೋರಿಸಿ ಅದು ರಿವ್ಯೂಸ್ ತೊಗೊಂಡು ಅದನ್ನು ಚರ್ಚೆ ಮಾಡಿ ಈ ಥರ ಎಲ್ಲ ಸ್ವಲ್ಪ ಅಂದ್ಕೊಂಡಿದ್ದೀವಿ ನಾವು. ಅದು ಸ್ಯಾಟಲೈಟ್ ಮಾಡಲೇಬೇಕು, ಆಮೇಲೆ ಫಿಲ್ಮ್ ಥಿಯೇಟರ್ ಆ ಥರ ಎಲ್ಲ ಏನು ನೋ ಆ ಥರ ರೂಲ್. ಬಿಕಾಸ್ ನನಗೆ ಗೊತ್ತಿರೋರು ಸ್ವಲ್ಪ ಜನ ದೇ ಗಿವ್ ಗುಡ್ ರಿವ್ಯೂಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಸಿನಿಮಾ ಬಿಸ್ನೆಸ್ ಅದಪ್ಪ, ಅದಕ್ಕೆ ಮ್ಯಾಮ್ ಅಲ್ಲಿ ಇರೋರು ರಿವ್ಯೂಸ್ ಹೇಳ್ತಾರೆ. ದೇ ಟೆಲ್, ಇಫ್ ವಿ ಆಸ್ ದೆಮ್, ನೀವು ನೋಡೋ ರೀತಿ ಬಂದು ಸಿನಿಮಾ ಚೆನ್ನಾಗಿದ್ದರೆ ಏನೋ ಒಂದು ತಿದ್ಕೋಬೋದು ಅಂದರೆ ಪ್ಲೀಸ್ ಕನ್ವೇ ಟು ಅಸ್. ಇವಾಗ ಈ ಸಾಂಗ್ನೂ ಬಂದು ಯಾರೋ ಒಬ್ರು ನೋಡಿ ಈ ಸಿನಿಮಾನ ಸ್ಟಾರ್ಟ್ ಮಾಡಿ ಅಂತಲೂ, ಈ ಸಾಂಗ್ನ ರಿಲೀಸ್ ಮಾಡಿ ಅಂತಲೂ ನಮ್ಮ ಜೊತೆ ಒಂದು ಡಿಸ್ಕಷನ್ಗೆ ಬಂದು, ವಿಚ್ ಇಸ್ ಅ ಗುಡ್ ಸೈನ್. ಓಕೆ, ನೋ ಪ್ರಾಬ್ಲಮ್, ಲೆಟ್ ಅಸ್ ಗೋ ಹೆಡ್. ದೇ ಲೈಕ್ ಆರ್ ನಾಟ್ ಲೈಕ್ ಅಲ್ಲ, ಸ್ಯಾಟಲೈಟ್ ಬಿಸ್ನೆಸ್ಗೋಸ್ಕರ ಮಾಡ್ತಿದ್ದೀವಲ್ಲ. ಅಲ್ಲೂ ಒಬ್ರು ರಿವ್ಯೂವರ್ ಅಂತ ಅಕಸ್ಮಾತ್ ಅವ್ರಿಗೆ ನನಗೆ ಇಷ್ಟ ಆಗಿಲ್ಲ, ನಾವು ಸ್ಯಾಟಲೈಟ್ ತೊಗೊಳಂದ್ರೆ ನೀವು ಚೇಂಜ್ ಮಾಡೋಕ್ಕಾಗುತ್ತೆ. If they like 95%, 5% is something very valuable. Why not? ಆ್ಯಂಡ್ ಅಲ್ಲಿ ಹೇಳ್ತಾ ಇರೋ ವ್ಯಕ್ತಿ ಒಳ್ಳೆ ಇಂಟೆನ್ಷನಲ್ಲಿ ಹೇಳಿದ್ರೆ, ಅವನು ಕನ್ನಡ ಸಿನಿಮಾ ಗೆಲ್ಲಬೇಕನ್ನೋ ಇಂಟೆನ್ಷನ್ ಇತ್ತು ಅಂದರೆ ವೈ ನಾಟ್? ಅದೆಲ್ಲರಿಗೂ ಬೇಕು ಸರ್, ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತ ಅವ್ರೊಬ್ಬರಿಗೆ ಎಲ್ಲ ಆಗತ್ತೆ. ಸರ್, ಈಗ ಹಾಂ ಹೇಳಿ ಮ್ಯಾಮ್, ಸಾರಿ. ವಿಕ್ರಮ್ ಸಿನಿಮಾ ಹಿಟ್ ಆಗಿ ಇಲ್ಲ, ಇಷ್ಟು ಜನ ಇದ್ದಾರೆ, ನಾನು ಒಬ್ಬನೇ ಸಿಕ್ಕಿದ್ದೀನಿ ನಿಮಗೆ. ಸಂಜನಾ ಆನಂದ್ ಇದ್ದಾರೆ, ಬ್ಯಾಂಗಲ್ ಬಂಗಾರಿ ಸ್ಟೆಪ್ ಹಾಕಿಸ್ತೀನಿ. ನಮ್ಮ ಡೈರೆಕ್ಟ್ರ್ ಇದ್ದಾರೆ, ಗುಚ್ಚಿಗಲ್ ಇವರು, ಅವ್ರದ್ದು ಇನ್ನೊಂದಿದೆ. ಅದೇ ಮುಂಗಲ್ಲೇ ಇದ್ದೀರಾ. ಹಾಂ, ಯಾವುದು? ಬ್ಯಾಂಗಲ್ ಬಂಗಾರಿ ಗುಂಗಲ್ಲೇ ಇನ್ನೂ ಇದ್ದಾರೆ, ಕೂಚಿಗಲ್ಲು ಬಂದಿಲ್ಲ ಇನ್ನು. ಹಂಗಂದ್ರೆ ಕ್ರೇಜಿ ಸಾರ್ ಹೆಸರನ್ನೇ ಚೇಂಜ್ ಮಾಡಿಬಿಡ್ತೀರಾ ನೀವು? 25 ವರ್ಷ ಹಿಂದೆ ಕೊಟ್ಟಿದ್ದು. ಅಬ್ಬಾ ನೀವುಗಳು ಹಿಂಗೆ ಬಂದು ಮಾತಾರೆ, ಕ್ಯಾಮ್ರಾ ನಿನ್ನ ಮೇಲೆ ಫೋಕಸ್ ಆಗಬೇಕು. ಹಂಗೆ ಅದೇ ಥರ ಅವರು ಒಂದು ಏನೋ ಸಾಧನೆ ಮಾಡಿದ್ದಾರೆ ಅಂದರೆ ಅದನ್ನು ಬಿಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ನಾವು. ಅವ್ರು ಸಾಧನೆ ಮಾಡಿರೋದು ಅದು. ನಾವು ಟರ್ಮ್ ಮಾಡ್ತಾಯಿದ್ದೀವಿ ಅಂದರೆ ಅದು ಅವ್ರು ಗೆಲ್ಸಿರೋದು ಜನರ ಹತ್ರ, ನಾವು ಕೊಟ್ಟಿರೋದ್ರಲ್ಲ. ಸೊ ಅದನ್ನು ಬಿಡಿ, ಅದು ಓಕೆ. ಇನ್ನೂ ಒಂದು ವರ್ಷ ಹೋಗಲಿ, ಅದು ಮುಂದೆ ಮಾಡಿದ್ದಾರೆ ಆಲ್ರೆಡಿ. 1 ವರ್ಷ ಹೋಗಲಿ ಬಿಡಿ. ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಅವ್ರು ಯಾವತ್ತಿಗೂ ಪ್ರೇರಿಸ್ತಾರೆ ಅಷ್ಟೇ. ಅಲೋ, ಇವ್ರ ಬಗ್ಗೆ ಹೇಳ್ತಿರೋದು, ಪ್ರೇಸ ಬಗ್ಗೆ ನಾನು ಯಾಕೆ ಮಾತಾಡ್ತೀನಿ? ಸರ್ ನಿಮಗೆ ಸರ್ ಪಾಪ ಅವ್ರಿಗೆ ಕಸ್ಕೊಡೋಣ ಅಲ್ವಾ? ಪಾಪ ಎಲ್ಲ ನೋಡ್ಬಿಡಿ ಮ್ಯಾಮ್, ಕೇಳಿ ನಮ್ಮೇನು ಪಾಪ ಏನು ಪಾಪ ನೋಡ್ತೀರ? ಸರ್ ಮ್ಯಾಮ್ ಇದ್ರು ಅಂದ್ರೆ we have been listening, ಅಂದ್ರೆ hearing ವಿಜಯ್ ಕಾಂತ ಅವರು ಅದು ಮಾಡ್ತಾರೆ, ಇದು ಮಾಡ್ತಾರೆ, ಆ ಸಿನಿಮಾ ಇದು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.